ತಮಿಳುನಾಡಿಗೆ ನೀರು ಹರಿಸಲು ಆದೇಶ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸಲು ಆದೇಶ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಹರಿಸಲು ಆದೇಶವನ್ನ ನೀಡಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಕರ್ನಾಟಕ ಬಂದ್ಗೆ ಮುಂದಾಗಿರುವಂತದ್ದು. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿದೆ. ಆಗಸ್ಟ್ 13ರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ನಡೆಯಲಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಕುರಿತಂತೆ ಘೋಷಣೆಯನ್ನ ಕೊಟ್ಟಿದ್ದಾರೆ, ಕರೆಯನ್ನ ಕೊಟ್ಟಿದ್ದಾರೆ. ಕನ್ನಡಪರ ಸಂಘಟನೆಗಳ ಚರ್ಚೆಯ ಬಳಿಕ ಘೋಷಣೆಯನ್ನ ಕೊಡಲಾಗಿರುವಂತದ್ದು. ಇನ್ನು ಬಂದ್ ವೇಳೆ ತುರ್ತು ಸೇವೆಗೆ ಅಡ್ಡಿಪಡಿಸುವುದಿಲ್ಲ. ವಿವಿಧ ಸಂಘಟನೆಗಳು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ರಾಜ್ಯದಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಅಂದರೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ನೀಡಿರತಕ್ಕಂಥ ಆದೇಶವನ್ನ ಖಂಡಿಸಿ ಈಗಾಗಲೇ ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋಕೆ ಮುಂದಾಗಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ಹೋರಾಟಗಾರರ ಮಹತ್ವದ ಸಭೆಯನ್ನು ನಡೆಸಲಾಯಿತು. ಈ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಆಗಸ್ಟ್ 13ರಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅಖಂಡ ಕರ್ನಾಟಕ ಬಂದ್ ನಡೆಸಲಾಗುವುದು ಅಂತ ಸುದ್ದಿಗೋಷ್ಠಿಯ ಮೂಲಕ ಘೋಷಣೆಯನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಾವೇರಿ ನೀರು ರಾಜ್ಯದ ರೈತರ ಜೀವನಾಡಿಯಾಗಿದೆ. ರಾಜ್ಯದ ಜಲಾಶಯಗಳಲ್ಲಿಯೂ ಕೂಡ ಸಾಕಷ್ಟು ನೀರಿನ ಕೊರತೆ ಎದುರಾಗಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ನೀಡಿರೋದು ಕರ್ನಾಟಕದ ರೈತರಿಗೆ ತೀವ್ರ ಅನ್ಯಾಯವಾಗಿದೆ ಅಂತ ಸಂಘ ಸಂಸ್ಥೆಗಳು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಇದೇ ಕಾರಣದಿಂದ ಹೋರಾಟವನ್ನು ಮತ್ತಷ್ಟು ವ್ಯಾಪಕಗೊಳಿಸುವಂತಹ ಉದ್ದೇಶದಿಂದ ರಾಜ್ಯವ್ಯಾಪಿ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಜನ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರೋಕ್ಕೂ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಿದ್ದಾರೆ. ನಾವು ನೀರಿಗಾಗಿ ಒತ್ತಾಯ ಮಾಡಲಿಲ್ಲ. ಪ್ರೀತಿಯಿಂದ ಈ ಮಾತನ್ನ ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದ್ರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೇವೆ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುಖ್ಯ, ಅದು ಬಿಟ್ಟು ಏನೂ ಮಾತಾಡ್ತಾರೆ. ಬೆಂಗಳೂರು ಬರೋದಾದ್ರೆ ಬೇಕಾಗಿದೆ, ನಿಮ್ಮ ಬರುವಿಕೆ ಬೇಕಾಗಿದೆ. ಇಡೀ ಸಮಗ್ರ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುಖ್ಯ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಕನ್ನಡಪರ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಕಾವ್ಯ, ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕೆ ಬಂದು ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಆಕ್ರೋಶನವರು ಹಾಕಿದ್ರು. ಕಳೆದ 2 ದಿನ ಹಿಂದೆ ನಗರದಲ್ಲಿ ಪ್ರತಿಭಟನೆ ಕೂಡ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ರವಾನೆ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಯಾವ ರೀತಿ ಮಾಡಬೇಕು, ಪ್ರತಿಭಟನೆಯ ರೂಪುರೇಷೆ ಆಗಿರ್ಬೇಕು ಮತ್ತು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಮಾಡಬೇಕು ಅಥವಾ ಜಿಲ್ಲಾವಾರು ಮಾಡ್ಬೇಕನ್ನುವಂತ ವಿಚಾರವಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಸಭೆ ಮಾಡಲಾಗಿತ್ತು. ಆ ಒಂದು ಸಭೆಯಲ್ಲಿ
ಮೊದಲಿಗೆ ಆಗಸ್ಟ್ 3ನೇ ತಾರೀಕು ಈ ಒಂದು ಪ್ರತಿಭಟನೆ ನಿಗದಿಯಾಗಿತ್ತು. ಆದ್ರೆ ಆಗಸ್ಟ್ 3ನೇ ತಾರೀಕು ಪ್ರತಿಭಟನೆ ಮಾಡೋದು ಬೇಡ ಎಂಬ ಒಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಮನವಿ ಮೇರೆಗೆ ಈಗ ಆಗಸ್ಟ್ 13ನೇ ತಾರೀಕು ಈ ಒಂದು ಪ್ರತಿಭಟನೆಗೆ ಮುಂದೂಡಲಾಗಿದೆ. ಆ ಒಂದು ದಿನ ಏನು ರಾಜ್ಯವ್ಯಾಪ್ತಿ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತದ್ದು. ಕಾರಣ ಇಷ್ಟೇ, ಏನು ತಮಿಳುನಾಡಿಗೆ ನಿರಂತರವಾಗಿ 3.5 ಸಾವಿರ ಕ್ಯೂಸೆಕ್ ನೀರನ್ನ ಬಿಟ್ರೆ ಇಲ್ಲಿನ ರೈತರಾಗಿರ್ಬೋದು, ಜೊತೆಗೆ ಇಲ್ಲಿನ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ, ಜೊತೆಗೆ ಸಾಕಷ್ಟು ಒಂದು ಸಮಸ್ಯೆ ಆಗುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜೊತೆಗೆ ಮುಂದಿನ ಕಾನೂನು ಹೋರಾಟ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮಾಡ್ಬೇಕನ್ನುವಂತ ಕಾರಣದಿಂದ ಇದೀಗ ವಾಟಾಳ್ ನಾಗರಾಜ್ ಅವರು ರಾಜ್ಯವ್ಯಾಪ್ತಿ ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂತದ್ದು. ಈ ಒಂದು ಕರ್ನಾಟಕ ಬಂದ್ಗೆ ಹಲವು ಸ್ಥಳೀಯ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು. ಇದಾಗಲೇ ಪ್ರತಿಭಟನೆಯ ಒಂದು ರೂಪುರೇಷೆ ಕೂಡ ಅವರು ತಯಾರಿನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಮಾಹಿತಿ ಕೂಡ ಏನು ಸರ್ಕಾರಕ್ಕೆ ಎಚ್ಚರಿಕೆಯ ಒಂದು ಸಂದೇಶವಾಗಿ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಇತ್ತ ಸರ್ಕಾರ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡುವುದು ಒಂದು ಭಾಗ, ಅದರ ಜೊತೆಗೆ ಮುಂದಿನ ಇದಾಗಲೇ CWMA ಸಭೆಯಲ್ಲೂ ಕೂಡ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. CWRC ಏನು ಆದೇಶ ಕೊಟ್ಟಿತ್ತು, ಆ ಒಂದು ಆದೇಶ ಮೇರೆನೆ ನೀವು ಕರ್ನಾಟಕ ಏನು ಆ ಒಂದು ಸ್ಟ್ಯಾಂಡ್ ನ ನಿಲ್ಬೇಕಾಗುತ್ತೆ ಅನ್ನುವಂತ ಒಂದು ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು. ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾ, ಅಪೀಲ್ ಹೋದ್ರೆ ಯಾವ ಒಂದು ಕಾರಣ ಇಟ್ಕೊಂಡು ಅಪೀಲ್ ಹೋಗ್ಬೇಕು, ಜೊತೆಗೆ ರಾಜ್ಯದ ಜಲಾಶಯಗಳ ಒಂದು ಪ್ರಸ್ತುತ ಪರಿಸ್ಥಿತಿಯನ್ನ ಯಾವ ರೀತಿ ಮನದಟ್ಟು ಮಾಡ್ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ರಾಜ್ಯದ ಸಿಎಂ ಆಗಿರ್ಬೋದು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಒಂದಷ್ಟು ಕಡೆ ಸಭೆ ಮಾಡ್ತಿದ್ದಾರೆ. ಈಗಲೂ ಕೂಡ ಏನೋ ಸಿಎಂ ಡಿ.ಕೆ. ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಏನು ವಿಜಯ್ ಅವರು ಭೇಟಿ ಇತ್ತು, ಆ ಒಂದು ಭೇಟಿ ಬೇಡ ಅನ್ನುವಂತ ಮುಖಾಂತರ ರಾಜ್ಯದಲ್ಲಿ ಮತ್ತು ತಮಿಳುನಾಡು ವಿರುದ್ಧ ಏನೋ ಒಂದಷ್ಟು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತಾದ್ರೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಂದ್ನ ಮಾಡಲಾಗುತ್ತೆ. ಇದು ಸರ್ಕಾರ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಜೊತೆಗೆ ಬಂದ್ಗೆ ಯಾರೆಲ್ಲ ಸಕಾರಾತ್ಮಕವಾಗಿ ಬೆಂಬಲ ಕೊಡ್ತಾರೆ, ಯಾರೆಲ್ಲ ನೀರಸವಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕೂಡ ಸದ್ಯಕ್ಕೆ ಉಳಿದಿರುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ತಮಿಳುನಾಡಿಗೆ ನೀರು ಹರಿಸುವಂತಹ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಹರಿಸೋಕೆ ಆದೇಶವನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಗಮನಿಸ್ತಾ ನಾವಿಲ್ಲಿ ಹೋಗೋದಾದ್ರೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂಥದ್ದು. ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಸುಮಾರು ವರ್ಷಗಳಿಂದ ಕೂಡ ನಾವು ಕಾವೇರಿ ಕರ್ನಾಟಕ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕನ್ನಡಪರ ಹೋರಾಟಗಾರರಾದಂತಹ ಪ್ರವೀಣ್ ಶೆಟ್ರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಹೇಳಿ ಸರ್. CWRC CWMA ಎರಡೂ ಕೂಡ ಆದೇಶ ಅದು ಕರ್ನಾಟಕದ ಒಂದು ಅನ್ಯಾಯವಾಗುವಂತಹ ರೀತಿಯಲ್ಲೇ ಇರುವಂತದ್ದು. ಹಾಗಾದ್ರೆ ನಿಮ್ಮ ಮುಂದಿನ ನಿಲುವು ಹೆಂಗಿರುತ್ತೆ ಸರ್? ಈ ಆಗಸ್ಟ್ 13ಕ್ಕೆ ಈಗಾಗಲೇ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧ ಆಗ್ಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಸರ್ಕಾರ ಭಾನುವಾರ ಕರೆದಿರುವಂತ ಸರ್ವ ಪಕ್ಷಗಳ ಸಭೆಯಲ್ಲಿ ನೀರನ್ನ ಬಿಟ್ಟಿಲ್ಲ ಅಂದ್ರೆ ಕರ್ನಾಟಕ ಬಂದು ಕ್ಯಾನ್ಸಲ್ ಆಗತ್ತೆ. ನೀರನ್ನ ಬಿಟ್ರೆ ಕರ್ನಾಟಕ ಬಂದು ಮತ್ತೆ ಹೋರಾಟಗಳು ಪ್ರಾರಂಭ ಆಗ್ತವೆ. ಬೆಂಗಳೂರು ಮತ್ತು ಕರ್ನಾಟಕದ ಜನತೆಯ ಜೀವನಾಡಿ ಕಾವೇರಿ ನದಿ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಇನ್ನೊಂದ್ ಕಡೆ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು, ನಮ್ಮ ಕೇಂದ್ರ ಸಚಿವರು ಪ್ರಧಾನಿಯವರನ್ನ ಮಧ್ಯಸ್ಥಿಕೆಗೆ ಕರಿಬೇಕು. ನಾವು ಕೇಳ್ತಾ ಇರುವಂತದ್ದು ಕುಡಿಲಿಕ್ ನೀರು. ತಮಿಳುನಾಡಿನವ್ರು ಕೇಳ್ತಾ ಇರುವಂತದ್ದು 3ನೇ ಬೆಳೆ ಬೆಳಿಲಿಕ್ಕೆ ಅವ್ರ ಬೆಳೆ ನಾಶ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆದ್ರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ನಿಲ್ಲಿಸಬೇಕು, ಬಂಗಾರಪ್ಪನವ್ರನ್ನ ಸ್ಮರಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸರ್ಕಾರದಿಂದ ನೀವು ಯಾವ ರೀತಿಯ ಕ್ರಮವನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಅದೇ ಹೇಳಿದ್ರು, ಸುಗ್ರೀವಾಜ್ಞೆ ತಂದು ನೀರು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಅಧಿಕಾರ ಹೋದ್ರೂ ಪರವಾಗಿಲ್ಲ, ನೀರನ್ನ ಕೊಡಲ್ಲ ಅನ್ನುವಂತ ಮಾತನ್ನ ಹೇಳ್ಬೇಕು. ಓಕೆ, ಆದ್ರೆ ಸಿಎಂ ಅವ್ರು ಹೇಳ್ತಿದ್ದಾರೆ ಈ ಕರ್ನಾಟಕ ಬಂದ್ ಬೇಡ ಅಂತ. ಅವ್ರು ನೀರ್ ನಿಲ್ಸಿದ್ರೆ ನಾವ್ಯಾಕೆ ಬಂದ್ ಮಾಡ್ತೀವಿ? ನೀರ್ ನಿಲ್ಲಿಸ್ಬೇಕು, ಬಂದ್ ಮಾಡಲ್ಲ. ನೀರ್ ನಿಲ್ಸಿಲ್ಲ ಅಂದ್ರೆ ಬಂದ್ ಮಾಡ್ತೀವಿ. ಇದು ನಮ್ಮಲ್ಲಿರುವಂತದ್ದು. ಓಕೆ,
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಈ ಹೋರಾಟದ ಮುಂದಿನ ರೂಪುರೇಷೆ ಯಾವ ರೀತಿ ಇರಲಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಪ್ರವೀಣ್ ಶೆಟ್ಟಿ ಅವರು. ಈಗಾಗಲೇ ಈ ಸಮಸ್ಯೆಗೆ ಪರಿಹಾರ ಒಂದು ತಿಂಗಳಾಗಿರಬಹುದು ಅಥವಾ ವರ್ಷ ನಾವು ಈ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀವಿ. ಆದರೆ ಶಾಶ್ವತ ಪರಿಹಾರ ಬೇಕಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡೂ ರಾಜ್ಯಗಳ ಒಂದು ಸಂಬಂಧ ಚೆನ್ನಾಗಿರಬೇಕು ಅಂದರೆ ಕಾವೇರಿ ನೀರು ಅಂದರೆ ಈಗ ನಮ್ಮಲ್ಲಿ ತುಂಬಾ ನೀರಿದ್ದು ನಾವು ಕೊಡುವಂತಹ ಪರಿಸ್ಥಿತಿ ಇತ್ತು ಅಂತಂದ್ರೆ ಓಕೆ, ಆದರೆ ಇಲ್ಲಿ ಕುಡಿಯುವ ನೀರಿಗೆ ಗತಿ ಇಲ್ಲ ಏನಿಲ್ಲ ಅಂತ ಸಂದರ್ಭದಲ್ಲಿ ನೀವು ಬೆಳೆಗಳಿಗೆ ಕೇಳ್ತಾ ಇದ್ದೀರಾ ಅಂತಂದ್ರೆ ಬರ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಡ ಅನ್ನೋದು ಇಲ್ಲಿ ಮಾತಾಗಿರ್ತಕ್ಕಂಥದ್ದು. ಎಸ್, ಈ ಕುರಿತಂತೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಚರ್ಚೆಯನ್ನ ಮಾಡಿರುವಂಥದ್ದು. ಚರ್ಚೆ ಬಳಿಕ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆಗಸ್ಟ್ 13ನೇ ತಾರೀಕಿಗೆ ಇದು ಇಡೀ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಬಂದ್ ಬೇಡ ಅಂತ ಸಿಎಂ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ, ಬಂದ್ನಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ, ಅಖಂಡ ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆಯಾಗಲಿದೆ. ಆಗಸ್ಟ್ 13ರ ಬಂದ್ ಕೈಬಿಡುವಂತೆ ಸಿಎಂ ಡಿಕೆಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ನಿಮ್ಮ ವಿರುದ್ಧ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಲ್ಲ, ವಿನಮ್ರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದಯವಿಟ್ಟು ಬಂದ್ ಕೈಬಿಡುವಂತೆ ಡಿಕೆ ಶಿವಕುಮಾರ್ ಅವರು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡ್ಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನ ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನ ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೀರಿ. ಕುಮಾರಸ್ವಾಮಿ ಅವರು ಆಡಳಿತ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಮಾಡಿದ್ದಾರೆ, ಬೊಮ್ಮಾಯಿಯವರು ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನ ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ ಜಯೇಶ್ ಪಟೇಲ್. ತಮಿಳುನಾಡಿನ ಸಿಎಂ ವಿಜಯ್ ದಳಪತಿ ಬೆಂಗಳೂರು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸಿಎಂ ವಿಜಯ್ ಬೆಂಗಳೂರು ಪ್ರವಾಸ ಕ್ಯಾನ್ಸಲ್. ಆಗಸ್ಟ್ 3ಕ್ಕೆ ಬೆಂಗಳೂರಿಗೆ ಭೇಟಿ ನೀಡಬೇಕಿದ್ದಂತಹ ಸಿಎಂ ವಿಜಯ್ ಕಾವೇರಿ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ತಮಿಳುನಾಡು ಸಿಎಂ ಬೆಂಗಳೂರು ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ನಾನು ವಿಜಯ್ ಜೊತೆ ಫೋನ್ನಲ್ಲಿ ಮಾತಾಡಿದ್ದೇನೆ. ಇಂತಹ ಸಂದರ್ಭದಲ್ಲಿ ವಿಜಯ್ ಬರುವುದು ಬೇಡ. ಆಗಸ್ಟ್ 3ರ ಬದಲಾಗಿ ಬೇರೊಂದು ದಿನ ಬರಲು ಮನವಿಯನ್ನ ಮಾಡಿಕೊಂಡಿದ್ದೀನಿ. ಸಿಎಂ ವಿಜಯ್ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೌಹಾರ್ದಯುತವಾಗಿ ಕಾವೇರಿ ವಿವಾದವನ್ನ ಬಗೆಹರಿಸಬೇಕಿದೆ. ರಾಜ್ಯದ ಹಿತ, ಅದರ ಜೊತೆಗೆ ರೈತರ ಹಿತ ಕಾಪಾಡಲಾಗುವುದು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಜಯ್ ಅವರ ಬೆಂಗಳೂರು ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತ ಹೇಳಿ ಅವರ ಟೀಮ್ ಆಫ್ ಲಿಸ್ಟ್ ಕಳ್ಸಿಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಮೇಕೆದಾಟು ಏನು ನೀರಾವರಿ ಇದೆ, ದಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್,
this is more helpful to Tamil Nadu than Karnataka. I am on record. Only we will be getting the benefit of 400 megawatt of power. We are native any point of time. This water can't be utilized for any of the irrigation projects. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ನಮ್ಮ ರಾಜ್ಯದಲ್ಲಿ ಭಾನುವಾರ ನಾಳೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವರು ಮೈಸೂರು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಯಾಕೆಂದ್ರೆ ನಮಗೆ ಬಿಜೆಪಿಯ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, ಎಂಪಿಸ್ಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು. ಅದಕ್ಕೆ ನಾನು ತಕರಾರು ಮಾಡಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಧ್ಯದಲ್ಲಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ಕಾವೇರಿ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಇನ್ನು ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಈ ಕುರಿತಂತೆ ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಎತ್ತಿ ಹಿಡಿದಿದೆ. ಸಿಎಂ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದು ಅಲ್ಲಿ ಚರ್ಚೆಯನ್ನ ಮಾಡ್ತೇವೆ. ತಮಿಳುನಾಡಿಗೆ ನೀರು ಬಿಟ್ಟು ಸಭೆ ಕರೆಯಲು ಆಗುತ್ತಾ? ಬಿಜೆಪಿ ಪ್ರತಿಭಟನೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಹೀಗಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಹಿಂದೆಯೂ ಕೂಡ ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದೇವೆ. ತಮಿಳುನಾಡಿಗೆ ನೀರು ಬಿಡುತ್ತೇವೆಂದು ಹೇಳಿಲ್ಲ. ಕುಡಿಯುವ ನೀರಿಗೆ ಪ್ರತಿ ತಿಂಗಳಿಗೆ 3.5 TMC ನೀರು ಬೇಕಾಗುತ್ತೆ. ತಮಿಳುನಾಡಿಗೆ ಮೆಟ್ಟೂರು ಡ್ಯಾಂನಲ್ಲಿ ನೀರಿದೆ. ನಮಗೆ ಕುಡಿಯೋಕೆ ನೀರಿನ ಸಮಸ್ಯೆ ಇಲ್ಲ, ಆದ್ರೆ ವ್ಯವಸಾಯಕ್ಕೆ ನೀರಿನ ಸಮಸ್ಯೆ ಇದೆ ಅಂತ ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಮತ್ತೆ ನೆಲ ಜಲ ಭಾಷೆ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು. ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಅವ್ರ ಸಹಕಾರ ಕೊಟ್ಟಿದ್ವಿ ಇದೇ ತರದ ವಿಚಾರಗಳಲ್ಲಿ. ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ರ ಗೊತ್ತಿಲ್ಲ. ನಾವೇ ನೀರ್ ಬಿಡ್ತೀವಿ ಅಂತ ಏನ್ ಹೇಳಿಲ್ವಲ್ಲ. ನಮ್ಮಲ್ಲಿ 4 ಜಲಾಶಯಗಳು ಎಲ್ಲ ಸೇರಿ ನೀರು ಇದೆ. ಮತ್ತೆ ನಮ್ಗೆ ಕುಡಿಯೋ ನೀರಿಗೆ ಪ್ರತಿ ತಿಂಗಳು 3.5 TMC ನೀರ್ ಬೇಕು. ಮತ್ತೆ ನೆಲ ಜಲ ಭಾಷೆ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು. ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಅವ್ರ ಸಹಕಾರ ಕೊಟ್ಟಿದ್ವಿ ಇದೇ ತರದ ವಿಚಾರಗಳಲ್ಲಿ. ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ರ ಗೊತ್ತಿಲ್ಲ. ನಾವೇ ನೀರ್ ಬಿಡ್ತೀವಿ ಅಂತ ಏನ್ ಹೇಳಿಲ್ವಲ್ಲ. ನಮ್ಮಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಬಾರಿ ಆದೇಶ ಬಂದಾಗ ನೀರು ಬಿಟ್ಟಿದ್ದಾರೆ. ಪರಿಹಾರ ಹೇಗೆ ಕಂಡುಕೊಳ್ಳಬೇಕೆಂದು ಚರ್ಚೆ ಮಾಡಬೇಕು. ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಬೇಕು. ನಮಗೆ ನೀರಿಲ್ಲ, ಜೂನ್ವರೆಗೆ ಮ್ಯಾನೇಜ್ ಮಾಡಬೇಕು. ಕಾನೂನು ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಹಾರಾಜರ ಕಾಲದಲ್ಲಿ ಆಗಿರತಕ್ಕಂಥ ಒಪ್ಪಂದ, ಅದು ಸ್ವತಂತ್ರ ಬಂದಾಗ ಅದನ್ನ ಬಿಡಬೇಕಿತ್ತು. ರಾಜ್ಯಗಳು ರಚನೆಯಾದಾಗ ಒಪ್ಪಂದವನ್ನ ಬಿಡಬೇಕಿತ್ತು. ಶಾಶ್ವತ ಪರಿಹಾರ ಮಾಡಬೇಕು ಅಂತ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದು, ನಾವು ನೀರು ಕೊಡಬೇಕು ಅಂತ ಸುಪ್ರೀಂ ಆದೇಶ ಇದೆ. ಬಿಜೆಪಿ ನಾಯಕರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆದರೆ ಈ ವಿಚಾರವಾಗಿಯೂ ಕೂಡ ಅವರು ಮಾತನಾಡಿದ್ದಾರೆ.
ವಿರೋಧ ಪಕ್ಷವಾಗಿ ಬಿಜೆಪಿಗೆ ಅಧಿಕಾರ ಇದೆ ಪ್ರತಿಭಟನೆ ಮಾಡೋಕೆ. ನಮ್ಮ ಸರ್ಕಾರ ಗಂಭೀರ ಕ್ರಮ ತೆಗೆದುಕೊಳ್ಳಬೇಕಿದೆ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈಗಾಗಲೇ ಹಿಂದ್ ಬಹಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಸಿಸಿ ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಅದನ್ನ ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಇನ್ನು ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆಯವರು ಚರ್ಚೆ ಮಾಡ್ಬೇಕಷ್ಟೇ. ನಾವು ಒಪ್ಪಂದ ಪ್ರಕಾರ ಬಿಡ್ಬೇಕಂತ ಇದೆ ಬರ್ಸ್ಕೊಂಡಿದ್ದಾರೆ ಮುಂಚೆ ನಮ್ ಕಡೆ. ಈಗ ನಮ್ ಕಡೆ ನೀರಿಲ್ಲ, ಶಾರ್ಟೇಜ್ ನಮಗೂ ಇದೆ. ಸೊ ಮುಂದಿನ ಜೂನ್ ವರೆಗೆ ನಾವು ಮ್ಯಾನೇಜ್ ಮಾಡ್ಬೇಕು, ಸುಮಾರು 8 ತಿಂಗಳ. ಹಾಗಾಗಿ ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದ್ದೇ ಇದೆ. ಒಂದ್ ಕಡೆ ಕಾನೂನು ಸಮಸ್ಯೆ, ಒಂದ್ ಕಡೆ ನಮ್ಮ ರೈತರ ಕುಡಿಯುವ ನೀರು ಸಮಸ್ಯೆ, ಎರಡು ಕಡೆ ಉದ್ಭವ ಆಗುತ್ತೆ. ಅಲ್ಲಿ ಸಿಡಬ್ಲ್ಯೂಎಂಎಗೆ ಮನವರಿಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಅಶ್ವಥ್ ನಾರಾಯಣ್ ಅವರು ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿಯೇ ಇಲ್ಲ. ಸರ್ಕಾರ ರಾಜ್ಯದ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ. ನಮಗೆ ಕುಡಿಯಲು ನೀರಿಲ್ಲ, ಎಲ್ಲಿಂದ ಕೊಡ್ತೀರಿ? ಸಿಎಂ ಡಿಕೆಶಿ ನಾಡಿನ ಹಿತ ಕಾಪಾಡಬೇಕು. ಸರ್ವಪಕ್ಷ ಸಭೆಗೆ ಹೋಗಬೇಕೋ ಬೇಡವೋ ಚರ್ಚೆ ಆಗಬೇಕು. ನಮ್ಮ ಪಕ್ಷ ಈ ಬಗ್ಗೆ ನಿರ್ಧಾರವನ್ನು ಮಾಡುತ್ತದೆ. ಬೆಂಗಳೂರಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ತಮೇಶ್, ಕುಡಿಯೋ ನೀರಿಗೆ ನಮಗೆ ಕೊರತೆ ಇದ್ದಾರೆ. ಇವ್ರು ಯಾವ ರೀತಿ ಹಿತವನ್ನು ಕಾಪಾಡ್ತಾರೆ? ಈಗ ಎಷ್ಟಲ್ಲಿ ನೀರು ಬಿಟ್ಟವ್ರೆ. ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ಶಾಸಕರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರು ನಮ್ಮ ನಾಡಿನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಸರ್ಕಾರ ಇವತ್ತು ಹಿತವನ್ನು ಕಾಪಾಡಲಿಕ್ಕೆ, ನಾಡಿನ ಹಿತವನ್ನು ಕಾಪಾಡಲಿಕ್ಕೆ ಬದ್ಧರಾಗಿ ಕಾರ್ಯವನ್ನು ಮಾಡಬೇಕು. ಎಲ್ಲ ಒಂದು ಕಡೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ಸ್ಪಷ್ಟವಾಗಿ ಅಥಾರಿಟಿಗೆ ತಿಳಿಸೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳಕ್ಕೆ ಇಷ್ಟ. ಕುಡಿಯೋ ನೀರಿಗೆ ತಮೇಶ್, ಕುಡಿಯೋ ನೀರಿಗೆ ನಮಗೆ ಕೊರತೆ ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.